ಹೆತ್ತಪ್ಪ ಅವ್ವನ ಮರ್ಯಾದೆ ಮನೆತನದ ಇಜ್ಜತ್ತು ಇದ್ಯಾವುದರೂ ಪರವಾ ಮಾಡಲಾರ್ದ ಒಂದು ಹುಡುಗಿ ಏನು ಮಾಡ್ಯಾಳಂತ ಕೇಳಿದ್ರೆ ನೀವು ಕರೆಗೂ ಬೆಚ್ಚಿ ಬೀಳ್ತೀರಿ ನೋಡ್ರಿ. ಅಣ್ಣ ತಮ್ಮಂದರು ತಮ್ಮ ದೋಸ್ತರ ಮುಂದೆ ತಲೆ ಎತ್ತಿ ಹೆಂಗೆ ತಿರುಗಾಡಬೇಕು ಅನ್ನೋದನ್ನು ಚೂರು ಯೋಚನೆ ಮಾಡಲಾರ್ದ ಎಂಗೇಜ್ಮೆಂಟ್ ಆದ ರಾತ್ರಿನ ಆಕಿ ಅನ್ಯ ಕೋಮಿನ ಹುಡುಗನ ಜೊತೆ ಎಸ್ಕೇಪ್ ಆಗ್ಯಾಳ. ಹೌದ್ರಿ, ಇಂಥದ್ದೊಂದು ಭಾರಿ ಲವ್ ಜಿಹಾದ್ ಸಂಚಲನ ಶುರುವಾಗಿದ್ದು ನಮ್ಮ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಶಂಕರಿಕೊಪ್ಪ ಗ್ರಾಮದಾಗ. ಈ ಹುಡುಗಿ ಹೆಸರು ಶಂಕರಮ್ಮ ಅಂತ. ಬಿಕಾಮ್ ಓದ್ಯಾಳ. ಮನ್ಯಾಗ ಖುಷಿ ಖುಷಿಯಾಗಿ ಎಂಗೇಜ್ಮೆಂಟ್ ಕೂಡ ಮಾಡಿದ್ರು. ಬರೋ ಮೇ 11ಕ್ಕೆ ಮದುವೆ ಫಿಕ್ಸ್ ಆಗೈತ್ರಿ. ಆದ್ರೆ ನಿಶ್ಚಿತಾರ್ಥ ಆದ ರಾತ್ರಿ ತನ್ನ ಭಾವಿ ಗಂಡನ ಜೊತೆ ಫೋನ್ಯಾಗ ನಗತ್ತಾ ಮಾತಾಡಿದ ಈಕಿ ಮನ್ಯಾಗ ಎಲ್ಲರೂ ಮಲ್ಕೊಂಡ ಮೇಲೆ ಹಿಂಬದಿ ಬಾಗಿಲಿನಿಂದ ಸೈಲೆಂಟಾಗಿ ಖಾಲಿ ಆಗ್ಯಾಳ ನೋಡ್ರಿ. ಅಕ್ಕಿ ಆಲೂರಾಗ ಕೆಲಸಕ್ಕೆ ಹೋಗುವಾಗ ನರೇಗಲ್ ಗ್ರಾಮದ ಇಬ್ರಾಹಿಂ ನೆಗ್ಲೂರ್ ಅನ್ನೋನ ಜೊತೆ ಈಕೆಗೆ ದೋಸ್ತಿ ಆಗೈತಂತ. ಅದೇ ಇಬ್ರಾಹಿಂ ಈಕಿನ ಫಸಲಾಯಿಸಿ ಕರ್ಕೊಂಡು ಹೋಗ್ಯಾನ ಅಂತ ಹುಡುಗಿ ಕಡೆಯವರು ಆಡೂರು ಪೊಲೀಸ್ ಠಾಣೆಗ ಕಂಪ್ಲೇಂಟ್ ಕೊಟ್ಟಾರ. ನಮ್ಮ ಮಗಳನ್ನ ಹೆಂಗರೆ ಮಾಡಿ ವಾಪಸ್ ತಂದು ಕೊಡ್ರಿಪ್ಪ ಅಂತ ಆ ತಾಯಿ ಠಾಣೆ ಮುಂದೆ ಕಣ್ಣೀರು ಹಾಕೋದು ನೋಡಿದ್ರೆ ಕರಳು ಚುರುಕ್ಕಂತೈತಿ. ಸುದ್ದಿ ತಿಳಿದಿದ್ದಂಗ ಹಿಂದೂ ಪರ ಸಂಘಟನೆ ಹುಡುಗರು ರೊಚ್ಚಿಗೆದ್ದಾರ. ಇದೊಂದು ಪಕ್ಕಾ ಲವ್ ಜಿಹಾದ್ ಸ್ಕೆಚ್. ಆ ಇಬ್ರಾಹಿಂ ಮೇಲೆ ಖಡಕ್ ಆ್ಯಕ್ಷನ್ ತಗೋಬೇಕು ಅಂತ ಪಟ್ಟು ಹಿಡ್ದಾರ. ಪೊಲೀಸರು ಇಬ್ಬರಿಗೂ ಹುಡುಕಾಕತ್ತಾರ. ಏನಾಗಲಿ, ತನ್ನ ಸ್ವಾರ್ಥದ ಪ್ರೀತಿ ಸಲುವಾಗಿ ಇಡೀ ಮನೆ ಮರ್ಯಾದಿನ ಊರು ಮುಂದೆ ಹರಾಜು ಹಾಕಿದ ಈ ಹುಡುಗಿ ಮಾಡಿದ್ದ ಸರಿನಾ? ಈ ಲವ್ ಜಿಹಾದ್ ಬಗ್ಗೆ ನಿಮಗೇನು ಅನಿಸ್ತೈತಿ? ಕಮೆಂಟ್ ಮಾಡಿ ತಿಳಿಸ್ರಿ.